ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ಒಂದು ಖುಷಿ ವಿಷಯ ಏನಂತ ಅಂದರೆ, ನಿಮ್ಮ ಒಂದು ಪ್ರಶ್ನೆಗಳ ಸುರಿಮಳೆ ಅನ್ನೋದೇನೆ ಬರ್ತಾ ಇದೆ. ಅದಕ್ಕೆ ಒಂದು ಖುಷಿ ಪಡಬೇಕು. ಇನ್ನೊಂದೇನಂತ ಅಂದರೆ, ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟು, ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೂ ಕಾಲ್ಸನ್ನು ಮಾಡಿ. ಅದರ ಮೇಲೆ ನಾನು 6 ಗಂಟೆ ಮೇಲೆ ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ ಫೋನ್ಸು. ಯಾಕಂತ ಅಂದರೆ ನಾನು ಮನೆಗೆ ಬಂದರೆ ನನಗೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ನಾನು ರಾತ್ರಿ 11-11ವರೆಗೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ. ಬೇಜಾರು ಮಾಡ್ಕೊಬೇಡಿ. ಹಂಗೇನ ನೀವು ಬ್ಯುಸಿ ಇತ್ತು ಅಂತಂದರೆ ನೆಕ್ಸ್ಟ್ ಡೇಗೆ ಟ್ರೈ ಮಾಡಿ. ನೀವು ಯಾವಾಗ ಮಾಡಿದ್ರು ಕೂಡ ನಾನು ಫೋನ್ ಪಿಕ್ ಮಾಡ್ತೇನೆ. ಬಟ್ 10 to 6 ಮಾತ್ರನೇ ಟೈಮಿಂಗ್ಸು. ಅದ್ರ ಮೇಲೆ ಮಾಡಿದ್ರೆ ನಾನು ಖಂಡಿತ ಫೋನ್ ಎತ್ತಲ್ಲ. ಯಾಕಂತಂದರೆ ನಾನು ಮನೆಗೆ ಬಂದೆ ಅಂತಂದರೆ ಆಫೀಸ್ ಕೆಲಸಗಳನ್ನೆಲ್ಲನೂ ನಾನು ಸ್ಟಾಪ್ ಮಾಡ್ತೇನೆ. ನನ್ನ ಆಫೀಸ್ ಕೆಲಸನೇ ನಾನು ಸ್ಟಾಪ್ ಮಾಡಿರ್ತೀನಿ. ಇದು ಮಾಡ್ತಿರೋದು ಒಂದು ಸೋಷಿಯಲ್ ವರ್ಕು, ಒಂದು ನನಗೂ ಒಂದು ಟೈಮಿಂಗ್ಸ್ ಅಂತಂದೇಳಿ ಇದಿರುತ್ತೆ. ಆದ್ದರಿಂದ ಬೇಜಾರು ಮಾಡ್ಕೊಬೇಡಿ. ಓನ್ಲಿ 10 to 6 ಮಾತ್ರನೇ ನಾನು ಫೋನ್ಸನ್ನು ರಿಸೀವ್ ಮಾಡ್ತಿರೋದು. ಓಕೆ? ಯಾಕಂತಂದರೆ ಇವತ್ತಿನವರೆಗೂ ನಾನು ಎಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೊಬೇಡಿ. ತಿರುಗಿ ಇವ್ರು ಏನಪ್ಪ ನಂಬರ್ ಹಾಕಿದ್ದಾರೆ, ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಅಂತ. ಅವನು ಯಾರೋ ಮೊನ್ನೆ ಒಬ್ಬ ಹಾಕಿದ್ದ, ದೊಡ್ಡದಾಗಿ ಹಾಕಿದೀಯಾ ನಂಬರನ್ನು ಅಂತ. ಏನು ಮತ್ತೆ ನಾನು 20 feet ಕಟ್ಔಟ್ ಹಾಕಿದ್ನ ಏನೋ ನಂಬರನ್ನು ಅವನಿಗೆ. ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಾ ಇದ್ದ ಅವನು. ಯಾಕಂದರೆ ನಮ್ಮ ಕಷ್ಟಗಳು ಇರುತ್ತೆ, ನಮ್ಮ ಬ್ಯುಸಿ ಶೆಡ್ಯೂಲು ಇರುತ್ತೆ. 24 hour ಫ್ರೀ ಸರ್ವಿಸ್ ಮಾಡ್ಕೊಂಡಿರೋಕ್ಕೇ ನಾನೇನೋ ಸಿದ್ದರಾಮಣ್ಣನ ಮೊಮ್ಮಗನೂ ಅಲ್ಲ, ದೇವೇಗೌಡರ ಮೊಮ್ಮಗನೂ ಅಲ್ಲ. ನನಗೂ ಫ್ಯಾಮಿಲಿ ಲೈಫು ಎಲ್ಲ ಇದೆ ಫ್ರೆಂಡ್ಸ್. ಯಾಕಂತಂದರೆ ಇದು ನಂದು ಪಾರ್ಟ್ ಟೈಮ್ ಸೋಷಿಯಲ್ ವರ್ಕು. ನಮ್ಮ ಜೀವನ ನೆಡ್ಸೋಕ್ಕೆ ಬೇಕಲ್ವ 3 ಕಾಸು, ಅದನ್ನು ದುಡ್ಕೋಬೇಕಲ್ವ ನಾವು. ಆದ್ರಿಂದಲೇ 10 to 6 ನೀವು ಯಾವಾಗಾದರೂ ಕಾಲ್ ಮಾಡಿ, ಖಂಡಿತ ನಾನು ಆನ್ಸರ್ ಮಾಡ್ತೇನೆ. ನೀವು ಕಮೆಂಟ್ ಆದರೂ ಮಾಡಿ, ವಾಟ್ಸಪ್ ಆದರೂ ಮಾಡಿ, ಕಾಲ್ ಆದರೂ ಮಾಡಿ, ಖಂಡಿತ ನಾನು ಆನ್ಲೈನಲ್ಲೇ ಇರ್ತೇನೆ. 10 to 6 ಮಾತ್ರನೇ. 6 o'clock ಆದಮೇಲೆ ನಾನು ಬೇರೆ ಕಾಲ್ಸು ಯಾವುದೂ ರಿಸೀವ್ ಮಾಡಲ್ಲ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಓಕೆ ಫ್ರೆಂಡ್ಸ್, ಇನ್ನೊಂದು ರಿಕ್ವೆಸ್ಟ್ ಅಂದರೆ, ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಯಾಕಂದರೆ ಒಂದು ರೆಸ್ಪಾನ್ಸ್ ಬರ್ತಾ ಇರೋದು ಖಂಡಿತ ಖುಷಿಯಾಗುತ್ತೆ. ಸರ್, ನಿಮ್ಮಿಂದ ತುಂಬ ವಿಷಯ ಗೊತ್ತಾಗ್ತಾ ಇದೆ ಅಂತಂದೇಳಿ. ನನ್ನ ಕಾನ್ಸೆಪ್ಟು ಕೂಡ ಅದೊಂದೇನೇ, ಜನಗಳಿಗೆ ಒಂದು ಅವೇರ್ನೆಸ್ ಅನ್ನೋದೊಂದು ಕ್ರಿಯೇಟ್ ಮಾಡಿಸ್ಬೇಕು. ಈ ನನ್ನ ಕೈಲಾದಷ್ಟು ಲಂಚ ಮುಕ್ತ ಮಾಡಬೇಕು ಅನ್ನೋದೇನೆ ನಾನು ಗುರಿಯಾಗಿರೋದು. ಯಾಕಂದರೆ ನಾನು ಪ್ರತಿದಿನ ಗೌರ್ಮೆಂಟ್ ಆಫೀಸುಗಳಿಗೆ ವಿಸಿಟ್ ಮಾಡ್ತೇನೆ. ಆ ಗೌರ್ಮೆಂಟ್ ಆಫೀಸುಗಳಲ್ಲೆಲ್ಲನೂ ನೋಡ್ತಾ ಇದ್ದರೆ ನನಗೆ ಭಯ ಆಗುತ್ತೆ. ಒಬ್ಬ ಸೀನಿಯರ್ ಸಿಟಿಸನ್ ಅನ್ನಲ್ಲ, ನಾರ್ಮಲ್ ವ್ಯಕ್ತಿ ಅನ್ನಲ್ಲ, ಬಡವರು ಅನ್ನಲ್ಲ, ಆ ಥರ ಇದು ಮಾಡ್ತಿದ್ದಾರೆ. ನನ್ನ ಕೈಲಾದಷ್ಟು ಅಲ್ಲಿ ಅವಾಯ್ಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಸರ್ಕಾರದ ಕೈಲೇ ಆಗಲಿಲ್ಲ, ನೀವೇನು ಮಾಡ್ತೀರಂತ ಅಂದ್ಕೊಳ್ಬೋದು. ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. ಮಾಡೋ ಪ್ರಯತ್ನ ಮಾತ್ರ ಮಾಡೋಣ. ಆಮೇಲೆ ಅದು ಪ್ರತಿಫಲ ದೇವ್ರಿಗೆ ಬಿಡೋಣ. ಯಾಕಂದರೆ ಎಂಪ್ಲಾಯೀಸಿಗೂ ಒಬ್ರು ಇರ್ತಾರಲ್ವ ಮೇಲೆ. ಯಾವುದೇ ಒಬ್ಬ ಅಧಿಕಾರಿ ಆದರೂ ಅವ್ರಿಗಿಂತ ಮೇಲೆ ಅಧಿಕಾರಿಗಳಿರ್ತಾರಲ್ಲ, ಅವರೇನೋ ದೇವಲೋಕದಿಂದ ಇಳಿದು ಬಂದಿರ್ತಾರ. ಪ್ರತಿಯೊಬ್ಬರಿಗೂ ಒಬ್ಬ ಮೇಲಧಿಕಾರಿ ಅಂತ ಇರ್ತಾರೆ. ನಮಗೂ ಗೊತ್ತು ಯಾರನ್ನು ಟಚ್ ಮಾಡಬೇಕು, ಏನು ಟಚ್ ಮಾಡಬೇಕು ಅಂತಂದೇಳಿ. ಅದು ಪ್ರತಿಫಲ ಸಿಕ್ಕಿಲ್ಲ ಅಂತಂದರೆ ಆಮೇಲೆ ನೆಕ್ಸ್ಟ್ ದಾರಿ ಹುಡ್ಕೋಣ, ಏನು ಎತ್ತ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಏನಾದರೂ ಇತ್ತು ಅಂತಂದರೆ ನನಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ, ಮೆಸೇಜ್ ಆದರೂ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಇವತ್ತು ಒಂದು ಮುಖ್ಯವಾದ ವಿಷಯ ಏನಂತಂದರೆ, ನಿಮಗೆಲ್ಲನೂ ಗೊತ್ತಿರೋದೇ. ಯಾಕಂದರೆ ಇಡೀ ಕರ್ನಾಟಕ ಮನೆ ಮಾತಾಗೋಗ್ಬಿಟ್ಟಿದೆ. ಈ ಖಾತ ಏನು ಈ ಖಾತನೋ ಬಿ ಖಾತನೋ, ಯಾರು ಬಾಯಲ್ಲಿ ನೋಡಿದ್ರು ಕೂಡ ಸಾರ್ ಯಾವಾಗ ಖಾತ ಮಾಡ್ತಾರೆ, ಸರ್ ಬಿ ಖಾತ ಅಂದ್ರೇನು, ಈ ಖಾತ ಅಂದ್ರೇನು, ಹೇಳಿ ನನಗೆ ನೆನೆ ಪಾಡಿದ್ದೆ ಪಾಡ್ರ ಪೀಡ್ನಾಯ ಅಲ್ಲ ಅನ್ನಂಗೆ ನನಗೆ ಇದಾಗೋಗ್ಬಿಟ್ಟಿದ್ದೀನಿ. ಕಾಲ್ ಮಾಡಿದವರೆಲ್ಲ ಸರ್ ನಮಗೆ ಬಿ ಖಾತ ಬತ್ತೈತೆ, ಈ ಖಾತ ಬತ್ತೈತೆ.
ಫ್ರೆಂಡ್ಸ್, ಈ ಖಾತಾಗೂ ಬಿ ಖಾತಾನು ಏನೂ ಇಲ್ಲ. ಈ ಖಾತಾದಲ್ಲಿ ಎರಡು ಇದು ಕ್ಯಾಟಗರಿ ಇದೆ. ಒಂದು ಎ, ಇನ್ನೊಂದು ಬಿ. 11A 11B. ಇವಾಗ ಇನ್ನೊಂದು ಕನ್ಫ್ಯೂಷನ್ ಏನಂತಂದರೆ, ಈ ಬಿ ಖಾತಾ ಎ ಖಾತಾಗಳಿಗೆಲ್ಲನೂ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಅಲ್ಲೆಲ್ಲನೂ ಫಾರಮ್ ನಂಬರ್ 2, ಫಾರಮ್ ನಂಬರ್ 3ನ ಇಶ್ಯೂ ಮಾಡ್ತಾ ಇದ್ದಾರೆ. ಆ ಫಾರಮ್ ನಂಬರ್ 2, ಫಾರಮ್ ನಂಬರ್ 3 ಬಂದುಬಿಟ್ಟು ನಿಮಗೆ ಅದು ಖಾತಾ ಅಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಬ್ಬರು ಇವತ್ತು ನನಗೆ ಡಾಕ್ಯುಮೆಂಟ್ ಅದನ್ನು ಇದು ಮಾಡಿ ಕೂಡ ಓದ್ತೀವಿ ಸರ್, ನಾನು ಮಾಡ್ಕೊಂಡಿದ್ದೀನಿ, ಈ ಖಾತಾ ಮಾಡ್ಕೋಬೇಕಾ, ನಾನು ಮಾಡ್ಕೊಂಡಿದ್ದೀನಿ, ಫಾರಮ್ ನಂಬರ್ 3 ಕೊಟ್ಟಿದ್ದಾರೆ. ಅದು ಜಸ್ಟ್ ಫಾರಮ್ ನಂಬರ್ 2, ಫಾರಮ್ ನಂಬರ್ 3 ಬಂದುಬಿಟ್ಟು ಜಸ್ಟ್ ನಿಮ್ಗೊಂದು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಅದನ್ನು ಕ್ರಿಯೇಟ್ ಮಾಡೋದು ಇವ್ರು ಗೌರ್ನಮೆಂಟ್ ಅವರು ಬುದ್ಧಿವಂತರು. ಅದನ್ನೇ ಈ ಖಾತಾ ಅಂದ್ಕೋಬೇಡಿ ನೀವು, ಅದು ಖಂಡಿತ ಈ ಖಾತಾ ಅಲ್ಲ. ನಿಮ್ಗೆ ಇವಾಗ ಇಲ್ಲಿ ಎಲ್ಲನೂ ನಮೂನೆ 1, ನಮೂನೆ 2 ಅಂತ ಕೊಡ್ತಿದ್ರಲ್ಲ ಮೊದಲಿಗೆಲ್ಲನೂ BBMP ಲಿಮಿಟಲ್ಲಿ, ಅದೇ ಥರನೇ ಇವಾಗ ಔಟ್ಸೈಡ್ ಎಲ್ಲನೂ ನಮೂನೆ 2, ನಮೂನೆ 3 ಅಂತ ಕೊಡ್ತಿದ್ದಾರೆ ಅಷ್ಟೇನೆ. ಅದು ಜಸ್ಟ್ ಟ್ಯಾಕ್ಸ್ ಪರ್ಪಸ್ಸಿಗೆ ಮಾತ್ರನೇ. ಓಕೆ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ನಾವು ಖಾತನ್ನ, ಯಾಕಂದರೆ ನಮ್ಮ ಗೌರ್ನಮೆಂಟ್ ಒಂದು ಹೊಸ ರೂಲ್ಸ್ಗಳನ್ನೆಲ್ಲನೂ ತೊಗೊಂಡು ಬರ್ತಾ ಇರುತ್ತಲ್ವ, ಪ್ರತಿ ಟೈಮೂ ಒಂದೊಂದು ಚೇಂಜು. ಯಾಕಂತಂದರೆ ಇವರಿಗೆ ಯಾವ ಪ್ರೀ ಪ್ಲ್ಯಾನ್ ಮಾಡ್ತಾರೆ, ಯಾವ ಇದು ಮಾಡ್ತಾರೆ ಏನೊಂದು ಗೊತ್ತಾಗಲ್ಲ. ಅದಕ್ಕೇ ಒಂದು ಸ್ವಲ್ಪ ಸ್ಟೆಪ್ಸನ್ನು ತಿಳ್ಕೊಳ್ಳೋಣ ನಾವು. ಇವಾಗ ಹೊಸ ಖಾತನ್ನ ಇದು ಮಾಡಬೇಕು ಅಂತಂದರೆ ಯಾವ ಥರ, ಫಾರಮ್ ನಂಬರ್ 2 ಅಂದ್ರೇನು, ಫಾರಮ್ ನಂಬರ್ 3 ಅಂದ್ರೇನು, ಆ ಬಿ ಖಾತಾ ಅಂದ್ರೇನು, ಎ ಖಾತಾ ಅಂದ್ರೇನು, ಅವು ಎಲ್ಲನೂ ಸ್ವಲ್ಪ ಒಂದು ಮಾಹಿತಿನ ತಿಳ್ಕೊಳ್ಳೋಣ. ಯಾಕಂತಂದರೆ ಜನಗಳಿಗೆ ತುಂಬ ಕನ್ಫ್ಯೂಸ್ ಆಗಿದೆ ಬಿಡಿ, ತುಂಬಾ ಕನ್ಫ್ಯೂಸ್ ಆಗಿದೆ ಜನಗಳಿಗೆ. ಸ್ನೇಹಿತರೆ, ಇನ್ನೊಂದು ಏನಂದರೆ, ಕರ್ನಾಟಕ ಸರ್ಕಾರ ಒಂದು ಅಪ್ರಿಸಿಯೇಟ್ ಮಾಡಬೇಕು ಅನ್ನೋದು ಒಂದು ಕಡೆಗಾದರೆ ತುಂಬ ಡಿಲೇ ಆಗ್ತಾ ಇದೆ ವರ್ಕು. ಯಾಕಂದರೆ ಒಂದು ಜನಗಳಿಗೆ ತುಂಬ ನಿರಾಸೆನೂ ಆಗಿದೆ. ಏನಂದರೆ ಇವರು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಜೊತೆಗೆ ಗ್ರಾಮ ಪಂಚಾಯಿತಿ ಕೂಡ ಬಿಟ್ಟಿದ್ರೆ ತುಂಬ ಖುಷಿ ಪಡೋರು ಜನ. ಯಾಕಂತಂದರೆ ಇವತ್ತು ಮ್ಯಾಕ್ಸಿಮಮ್ ಇರೋದು ಬಂದುಬಿಟ್ಟು ಗ್ರಾಮ ಪಂಚಾಯಿತಿನಲ್ಲೇನೆ. ಆದ್ರಿಂದಲೇ ಒಂದು ಜನಗಳೆಲ್ಲ ನಿರಾಸೆ ಆಗಿದ್ದಾರೆ. ಮಾನ್ಯ ಕೃಷ್ಣ ಬೈರೇಗೌಡರಾಗ್ಬೋದು, ಅಥವಾ ನಮ್ಮ DCM ಸಾಹೇಬರು DK ಶಿವಕುಮಾರ್ ಅವರಾಗ್ಬೋದು, ಅಥವಾ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರಾಗ್ಬೋದು, ಸ್ವಲ್ಪ ಇದನ್ನು ಕೂಡ ಗ್ರಾಮ ಪಂಚಾಯಿತಿದು ಕೂಡ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ರೆ ಜನ ತುಂಬಾ ಖುಷಿ ಪಡ್ತಾರೆ. ನಿಮ್ಗೇನು ಬರಬೇಕು ಅದು ಟ್ಯಾಕ್ಸ್ ಬರುತ್ತೆ. ಬಟ್ ಏನಂದರೆ ಒಂದು ಪ್ರಾಸೆಸ್ ಅನ್ನೋದು ಸ್ಟಾರ್ಟ್ ಮಾಡಿಬಿಟ್ರೆ ಅದನ್ನು ನೀವು, ಯಾಕಂದರೆ ಇವಾಗ ನಗರಸಭೆ ಅವೆಲ್ಲನೂ ಇದು ಮಾಡ್ತಾ ಇದ್ದೀರಾ, ಅದೇ ಅಭಿಯಾನದ ಜೊತೆಗೇನೆ ಇದನ್ನು ಇದು ಮಾಡ್ಕೊಳ್ಬೋದು. ಯಾಕಂದರೆ ಒಂದಷ್ಟು ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದ್ದೀರಾ ನೀವು. ಲಾಸ್ಟ್ ಮಂತ್ 25ನೇ ತಾರೀಕಿಂದ ಈ ಮಂತ್ 25ನೇ ತಾರೀಕುವರೆಗೂ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಅಭಿಯಾನ ನಡೆಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಅದೆಲ್ಲನೂ ತುಂಬಾ ಖುಷಿ. ಇನ್ನೊಂದು ಇದು ಕೂಡ ಗ್ರಾಮ ಪಂಚಾಯಿತಿ ಖಾತಾ ಕೂಡ ಅನೌನ್ಸ್ ಮಾಡಿಬಿಟ್ರೆ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಫ್ರೆಂಡ್ಸ್, ನೋಡೋಣ, ಕಾದು ನೋಡಲೇಬೇಕು ಇವಾಗ. ಯಾಕಂದರೆ ಗೌರ್ನಮೆಂಟ್ ಕೈಯಲ್ಲಿರೋದು ಇವಾಗ ನಮ್ಮ ಗೌರ್ನಮೆಂಟ್ ಸರ್ಕಾರ ಏನೇನು ಅಭಿಯಾನ ನಡೆಸ್ತಾ ಇದೆ, ಯಾವ್ಯಾವುದು ಫಾರಮ್ ನಂಬರ್ 2, ಫಾರಮ್ ನಂಬರ್ 3 ಬರುತ್ತೆ, ಯಾವ್ಯಾವ್ದು ಬಿ ಖಾತಾ ಬರುತ್ತೆ, ಯಾವ್ಯಾವ್ದು ಎ ಖಾತಾ ಬರುತ್ತೆ, ನೋಡೋಣ. ಇವತ್ತು ನಮ್ಮ ಗೌರ್ನಮೆಂಟು ಒಂದು ಅಭಿಯಾನ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾ ಇದೆ. ಹೆಂಗೆ ಅಂತಂದರೆ, ಇವತ್ತು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿ ಅದನ್ನು ಆ್ಯಕ್ಚುಲಿ ಒಂದು 3 ಮಂತ್ಸ್ ಅನ್ನೋದು ಒಂದು ಡೆಡ್ಲೈನ್ ಅನ್ನೋದೊಂದು ಇಟ್ಕೊಂಡು ಮೇ ಮಂತ್ವರೆಗೂ ಇವರು ಮೇ 10ನೇ ತಾರೀಕುವರೆಗೂ ಒಂದು ಆಂದೋಲನಗಳನ್ನು ನಡೆಸಬೇಕು. ಆಂದೋಲನ ನಡೆಸಿ ಅದನ್ನು ಒಂದು ನಗರಸಭೆ ಲೆವೆಲಲ್ಲಾಗ್ಬೋದು, ಒಂದು ಪುರಸಭೆ ಇದರಲ್ಲಾಗ್ಬೋದು, ಆ ಇದರಲ್ಲೇನೇ ಒಂದು ಆಂದೋಲನಗಳನ್ನ ನಡೆಸಿಬಿಟ್ಟು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಕರ್ನಾಟಕ ಸರ್ಕಾರ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಆ ಇದರಲ್ಲೇ ಇವಾಗ ನಮ್ಮ ಈ ಖಾತಾದ ಇದಕ್ಕೆ, ಅದು ಆ್ಯಕ್ಚುಲಿ ಒಂದು ಓಲ್ಡು ಸೆಕ್ಷನ್ ಬಿಡಿ, ಅದು 1964 ಇದ್ದದನ್ನು ಇವಾಗ 2025 ಇವ್ರು ತಿದ್ದುಪಡಿ ಮಾಡಿರೋದು. ಅದನ್ನೇನು ನಾವು ಇದು ಮಾಡೋಂಗಿಲ್ಲ, ಯಾಕಂದರೆ ಅದು ಆಗ್ತಾ ಇದೆ. ನಮ್ಮ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964 ಏನಿತ್ತು, ಅದರಲ್ಲೇ ಪ್ರಕರಣ ಸಂಖ್ಯೆ 94 ಏನಿದೆ, ಮುನ್ಸಿಪಲ್ ಕೌನ್ಸಿಲ್ ಆಕ್ಟ್ ಅಂತ ಹೇಳ್ತಾರೆ ಅದನ್ನು. ನಮ್ಮ ಕರ್ನಾಟಕ ಮುನ್ಸಿಪಲ್ ಕೌನ್ಸಿಲ್ ಆಕ್ಟಲ್ಲೇ ಇದೆಲ್ಲನೂ ಇತ್ತು. ಯಾಕಂದರೆ ಒಂದು ಯಾವ್ಯಾವುದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಹಳೇದಿತ್ತು ಅವನ್ನೇನೆ ಇವತ್ತಿಗೆ ಇದು ಮಾಡ್ತಾ ಇರೋದು. ಎಲ್ಲ ಆಸ್ತಿಗಳನ್ನೂ
ಯಾವುದೇ 1964 ಆಕ್ಟ್ ಏನಿದೆ, ಪ್ರತಿಯೊಂದು ಆಸ್ತಿಗಳನ್ನ ತೆರಿಗೆ ವ್ಯಾಪ್ತಿಗೆ ಒಳಪಡಿಸಬೇಕು ಅನ್ನೋದು ಹೊಂದಿದು. ಇನ್ನೊಂದು ಇದರಲ್ಲಿ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು, ಎ ಖಾತಾಗೂ ಬಿ ಖಾತಾಗೂ ಡಿಫ್ರೆನ್ಸ್ ಏನು? ಎ ಖಾತಾ ಫ್ರೆಂಡ್ಸ್ ಏನೂ ಇಲ್ಲ, ಒಂದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಕ್ಯಾಟಗರಿ ವೈಸು ಅದನ್ನು ವಿಂಗಡಣೆ ಮಾಡಿದೆ. ಅದರಲ್ಲಿ ಎ ಕ್ಯಾಟಗರಿಗೆ ಯಾವ್ದು ಬರುತ್ತೆ ಎ ಖಾತಾಗೆ? ಫ್ರೆಂಡ್ಸ್ ಎ ಖಾತಾದ್ದು ಏನೂ ಇಲ್ಲ, ಯಾವುದೇ ಒಂದು ಸಮಕ್ಷಮ ಪ್ರಾಧಿಕಾರದಿಂದ ಅಪ್ರೂವಲ್ ಅನ್ನೋದನ್ನ ಏನು ತಗೊಂಡಿರ್ತಾರೆ, ಅನುಮೋದನೆ ಅನ್ನೋದನ್ನ ಏನು ಮಾಡಿಸಿರ್ತಾರೆ, ಅದಕ್ಕೆ ಬಂದುಬಿಟ್ಟು ಯಾವುದೇ ಒಂದು ಬಡಾವಣೆ ಆಗಲಿ ಅಥವಾ ಒಂದು ಪ್ರಾಜೆಕ್ಟ್ ಆಗಲಿ ಆ ಪ್ರಾಧಿಕಾರದಿಂದ ಅನುಮೋದನೆ ಮಾಡಿಸಿರ್ಬೇಕು, ಅಂಥದ್ದಕ್ಕೆ ಎ ಖಾತಾ ಅನ್ನೋದನ್ನು ಕೊಡ್ತಾರೆ. ಇನ್ನು ಬಿ ಖಾತಾ ಯಾವುದಕ್ಕೆ ಬರುತ್ತೆ? ರೆವೆನ್ಯೂ ಸೈಟ್ಸ್ ಅಂದರೆ ವಿತೌಟ್ ಅಪ್ರೂವಲ್, ವಿತೌಟ್ ಕನ್ವರ್ಷನ್, ಓನ್ಲಿ ರೆವೆನ್ಯೂ ಸೈಟ್ಗಳಿಗೆ ಮಾತ್ರನೇ ಅನಧಿಕೃತ ಅಂತ ಏನು ಹೇಳ್ತೀವಿ ಅದಕ್ಕೆ ಮಾತ್ರನೇ ನಿಮಗೆ ಬಿ ಖಾತಾ ಬರೋದು. ಅಂದರೆ ನೀವಿವಾಗ ಒಂದು ಕ್ವಶನ್ ಕೇಳ್ಬೋದು, ಸರ್ ಬಿ ಖಾತಾ ಅಂದರೆ ವ್ಯಾಲಿಡ್ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಬಿ ಖಾತಾನು 100% ವ್ಯಾಲಿಡ್ ಇದೆ, 100% ವ್ಯಾಲ್ಯೂ ಇದೆ. ಎ ಖಾತಾ ಎಷ್ಟಿದೆಯೋ ಬಿ ಖಾತಾಗೂ ಅಷ್ಟೇ ವ್ಯಾಲ್ಯೂ ಇದೆ. ಮತ್ತು ಇದಕ್ಕೆ ತೆರಿಗೆ ಎಲ್ಲ ಯಾವ ಥರ ವಿಧಿಸ್ತಾರೆ? ಬಿ ಖಾತಾಗೆ ಬೇರೆ ಇದೆಯಾ, ಎ ಖಾತಾಗೆ ಬೇರೆ ಇದೆಯಾ? ಖಂಡಿತ ಇದೆ. ಬಿ ಖಾತಾಗೆ ಬಂದುಬಿಟ್ಟು ಇವಾಗ ಸ್ಟಾರ್ಟಿಂಗ್ ಏನು ಮಾಡ್ತಿದ್ರೆ 24-25 ನಿಮಗೆ ದುಪ್ಪಟ್ಟು ಅಂದರೆ ಡಬಲ್ ಟ್ಯಾಕ್ಸನ್ನು ವಸೂಲಿ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಏನಿದೆ, ನೆಕ್ಸ್ಟ್ ಇಯರಿಂದ ನಿಮಗೆ ನಾರ್ಮಲಿ ಏನು ಇಯರ್ಲಿ ಟ್ಯಾಕ್ಸ್ ಏನಿದೆ ಅದನ್ನು ಮಾತ್ರನೇ ತಗೊಳ್ಳೋದು. ಅದು ಇವಾಗ ಈ ಬಿ ಖಾತಾನ ಯಾವುದಕ್ಕೆ ಇದು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್? ಒಂದೇ ಒಂದು ಕನ್ಫ್ಯೂಷನ್ ಮಾಡ್ಕೋಬೇಡಿ. 10/9/2024 10/9/2024ಕ್ಕಿಂತ ಮುಂಚೆ ಯಾರ್ದೆಲ್ಲ ಸೈಟ್ ಆಗ್ಬೋದು, ಒಂದು ಮನೆ ಆಗ್ಬೋದು, ಒಂದು ಅಪಾರ್ಟ್ಮೆಂಟ್ ಆಗ್ಬೋದು ರಿಜಿಸ್ಟ್ರೇಷನ್ ಆಗಿತ್ತು ಅಂಥವ್ರಿಗೆಲ್ಲನೂ ರೆವೆನ್ಯೂ ಅನಧಿಕೃತ ಅಂತ ಏನು ಹೇಳ್ತೀವಿ ಅವರೆಲ್ಲರಿಗೂ ಬಿ ಖಾತಾ ಸಿಗುತ್ತೆ. ವರಿ ತಗೋಬೇಡಿ. ಅಂದರೆ 10/9/2024 10/9/2024 ಮುಂಚೆ ಏನಾಗಿದೆ ಅವಾಗ ಮಾತ್ರನೇ ನಿಮಗೆ ರೆವೆನ್ಯೂ ಖಾತಾ ಸಿಗೋದು. ಈ ರೆವೆನ್ಯೂ ಸೈಟ್ಗೆ ಏನಾಗಿರುತ್ತೆ ಅವನ್ನ ಮತ್ತೆ ಒನ್ ಟೈಮ್ ಖಾತಾ ಅಂತ ಏನಿದು ಮಾಡಿದ್ದಾರೆ ಅದನ್ನು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರಾ. ಒನ್ ಟೈಮ್ ಖಾತಾ ಬಂದು ಬೇರೆ ಏನೂ ಇಲ್ಲ ನಿಮಗೆ. ಇವ್ರು ಹೇಳ್ತಾ ಇರೋದು ಒನ್ ಟೈಮ್ ಖಾತಾ ಅಂತ ಅಂದರೆ ಇದೊಂದು ಸಾರಿ ಮಾತ್ರನೇ ನಾವು ರೆವೆನ್ಯೂ ಸೈಟ್ಸ್ಗೆ ಖಾತಾ ಕೊಡ್ತೀವಿ. ನೆಕ್ಸ್ಟ್ ಟೈಮಿಂದ ನೀವೆಲ್ಲೇ ರಿಜಿಸ್ಟರ್ಡ್ ಮಾಡಿಕೊಂಡ್ರು ಕೂಡ ನಾವು ಅದಕ್ಕೆ ಖಾತಾ ಕೊಡಲ್ಲ. ಅಂದರೆ ಇನ್ನು 100% ಅನಧಿಕೃತ ಅನ್ನೋದು ಇರಬಾರ್ದು, ರೆವೆನ್ಯೂ ಸೈಟ್ಸ್ ಅನ್ನೋದು ಬರಬಾರ್ದು ಅಂತ ಹೇಳ್ಬಿಟ್ಟು ಮಾನ್ಯ ನಮ್ಮ CM ಸಾಹೇಬರು, ಯಾಕಂದರೆ ಅವತ್ತಿಂದನೂ ರೆವೆನ್ಯೂ ಬಗ್ಗೆನೇ ಜಾಸ್ತಿ ಕಾಳಜಿ ವಹಿಸ್ತಿರೋದು ಅಂದರೆ ಸಿದ್ದರಾಮಣ್ಣವರೇ. ರೆವೆನ್ಯೂ ಸೈಟನ್ನು ಕಂಟಿನ್ಯೂಸ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಜಾರಿಗೆ ತಂದವರು ಅವರೇನೇ. ಇದರಿಂದಲೇ ಇವಾಗ ಇದು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಈ ಬಿ ಖಾತಾ ಕೂಡ ಯಾವ್ಯಾವುದು ಇದ್ರ ಡಾಕ್ಯುಮೆಂಟ್ಸ್ ಮೇಲೆ ಮಾಡ್ಬೋದು? ಒಂದು ಸೇಲ್ ಡೀಡ್ ಆಗಿರಬೇಕು, ಇಲ್ಲ ದಾನಪತ್ರ ಆಗಿರಬೇಕು, ಇಲ್ಲ ವಿಭಾಗ ಪತ್ರ ಆಗಿರಬೇಕು, ಇಲ್ಲ ವಿಲ್ ಆಗಿರಬೇಕು. ಇಷ್ಟು ಇತ್ತು ಅಂತಂದರೆ 100% ನಿಮಗೆ ಖಾತಾ ಮಾಡಿಸ್ಕೊಳ್ಬೋದು. ನಿಮಗೆ ಪ್ರಾಪರ್ಟಿ ಹೆಂಗೆ ಬಂತು ಅನ್ನೋದಕ್ಕೆ ದಾನಪತ್ರ, ವಿಭಾಗ ಪತ್ರ ಮತ್ತು ಕ್ರಯ ಪತ್ರ ಇಷ್ಟು ಇರಬೇಕು. ಅದರಲ್ಲಿ ಯಾವುದಾದ್ರೂ ಒಂದು ಇರಲೇಬೇಕು ಆ ಪ್ರಾಪರ್ಟಿ ಹೆಂಗೆ ಬಂತು ಅನ್ನೋದಕ್ಕೆ. ಮತ್ತು ಹಕ್ಕುಪತ್ರ, ಹಕ್ಕುಪತ್ರದ್ದು ಕೂಡ ನಿಮಗೆ ಇದಾಗುತ್ತೆ. ಬಟ್ ಅದು ಕ್ಯಾಟಗರಿ ವೈಸ್ ತೊಗೊಂಡು ಎ ಖಾತಾ ಬಿ ಖಾತಾ ಅಂತ ಕೊಡ್ತಾರೆ. ಇನ್ನೊಂದು ಈ ಬಿ ಖಾತದ್ದು ನಮ್ಮ ರೆವೆನ್ಯೂನಲ್ಲಿ ಏನು ಬರುತ್ತೆ ಬಿ ಖಾತದ್ದು, ಸರ್ ರಿಜಿಸ್ಟ್ರೇಷನ್ ಇರುತ್ತಾ ಸ್ಟಾಪ್ ಆಗುತ್ತಾ ಅಂತ ಒಂದು ಕೇಳ್ತಿದ್ದೀರಾ. ನಿಮ್ಗೊಂದು ಸಾರಿ ಈ ಖಾತಾ ಆಯಿತು ಅಂದರೆ ARB ಎನಿವನ್ ಆಯಿತು ಅಂತಂದರೆ ಖಂಡಿತ ನೀವು ಯಾವತ್ತು ಬೇಕಾದರೂ ನಿಮ್ಮ ಪ್ರಾಪರ್ಟಿನ ಸೇಲ್ ಮಾಡ್ಕೊಳ್ಬೋದು.
ಇದರಲ್ಲಿ ಇವಾಗ ಈ ಕಾನ್ಸೆಪ್ಟಲ್ಲಿ ಇನ್ನೊಂದು ಫಾರಮ್ ನಂಬರ್ 283A ಅನ್ನೋದನ್ನು ಒಂದು ಬಿಟ್ಟಿದ್ದಾರೆ. ಆ 2A3ನ ಸಕ್ರಮಗೊಳಿಸ್ಬೋದಾ ಅನ್ನೋದು ಸುಮಾರು ಜನದು ಕ್ವಶನ್ ಆಗೈತೆ. ಖಂಡಿತ ಇಲ್ಲ, ಈ ಸಕ್ರಮಗೊಳಿಸೋಕ್ಕಾಗಲ್ಲ. ಇದು ಬಂದುಬಿಟ್ಟು ಜಸ್ಟ್ ಟ್ಯಾಕ್ಸ್ ಪರ್ಪಸ್ಗೋಸ್ಕರನೇ ನಿಮಗೆ 2A3A ಅನ್ನೋದು ಕ್ರಿಯೇಟ್ ಆಗಿರೋದು. ಅದರ ಮೇಲೆ ನೀವು ಖಾತಾ ಅನ್ನೋದು ಬರಲೇಬೇಕು, ಖಾತಾ ಅನ್ನೋದು ಆಗಲೇಬೇಕು. ಈ 2A3A ಅನ್ನೋದು ಒಂದು ಟ್ಯಾಕ್ಸ್ ಪರ್ಪಸ್ಸಿಗೆ ಮಾತ್ರ ಇದಾಗಿರೋದು. ಮತ್ತು ಇನ್ನೊಂದು ಸ್ನೇಹಿತರೆ, ಒಂದು ಜನ ಎಲ್ಲನೂ ಕೇಳ್ತಾ ಇದ್ರಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಈ ಸಮಸ್ಯೆ ಆಗಿದರೆ ನಾವು ಯಾವ ನಂಬರಿಗೆ ಕಾಲ್ ಮಾಡಬೇಕು, ಅದಕ್ಕೇನಾದರೂ ಸಹಾಯವಾಣಿ ಕೇಂದ್ರ ಇದೆಯಾ ಸರ್ ಅಂತ ಎಷ್ಟೋ ಜನ ಕೇಳಿದ್ರಿ. ಅದಕ್ಕೇನೆ ಸ್ಟೇಟ್ ಲೆವೆಲಲ್ಲಿ ಒಂದು ನಂಬರ್ ಇದೆ, ಹೇಳ್ತೀನಿ ನೋಡಿ. 6366674001 ಈ ನಂಬರನ್ನು ನೀವು ಸಂಪರ್ಕ ಮಾಡಬೇಕು. ಇನ್ನೊಂದು ನಮ್ಮ ಬೆಂಗಳೂರು ಆಗ್ಬೋದು, ಔಟ್ಸೈಡ್ ಆಗ್ಬೋದು, ಈ ಖಾತಾ ಪಡೆಯೋದಕ್ಕೆ ಆನ್ಲೈನ್ ಬಿಟ್ಟರೆ ಬೇರೆ ಏನಾದರೂ ಮಾರ್ಗ ಇದೆಯಾ ಸರ್ ಅಂತ ಒಂದಷ್ಟು ಜನ ಕೇಳಿದ್ರಿ. ಅದಕ್ಕೂ ಕೂಡ ಹೇಳ್ತೀನಿ. ಯಾಕಂದರೆ ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲಿ ಕ್ಯಾಂಪೇನ್ ಹಾಕಿರ್ತಾರೆ ಆ ಕ್ಯಾಂಪೇನ್ ಹತ್ರ ಹೋಗಿ ಕೂಡ ನೀವು ಮಾಡಿಸ್ಕೊಳ್ಬೋದು. ಪ್ರತಿಯೊಂದು ಕಡೆಗೂ ಇವಾಗ ಏರಿಯಾ ವೈಸು ಕ್ಯಾಂಪೇನ್ ಆಗ್ತಾಯಿದ್ದಾರೆ. ಆ ಕ್ಯಾಂಪೇನ್ ಹತ್ರ ಹೋದರೆ ನೀವು ಅಲ್ಲೇನೇ ನಿಮ್ಮ ಈ ಖಾತನ್ನು ಮಾಡಿಸ್ಕೊಳ್ಬೋದು. ಅದು ಒಂದು ಬೆನಿಫಿಟ್ ಇದೆ ಗೌರ್ನಮೆಂಟಿಂದ. ನೀವು BBMPಗೆ ಹೋಗಬೇಕು, ಇದು ಬೆಂಗಳೂರು 1ಗೆ ಹೋಗಬೇಕು, ಅದೇನಿಲ್ಲ. ಎಲ್ಲೆಲ್ಲಿ ಕ್ಯಾಂಪೇನ್ ಹಾಕಿರ್ತಾರೆ ಅಲ್ಲಿಗೆಲ್ಲನೂ ಡಾಕ್ಯುಮೆಂಟು ಎತ್ಕೊಂಡು ಹೋಗಬೇಕು. ಅದು ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ನೋಡಿ. ನಿಮ್ದು ಏನಾದರೂ ಒಂದು ID ಪ್ರೂಫ್ ಆರ್ ಅಡ್ರೆಸ್ ಪ್ರೂಫ್, ID ಪ್ರೂಫ್ ಆರ್ ಅಡ್ರೆಸ್ ಪ್ರೂಫು ಫಸ್ಟ್ ಒನ್ನು. ಮತ್ತು ಯಾರ ಪ್ರಾಪರ್ಟಿ ಹೆಸರಲ್ಲಿರುತ್ತೆ ಅವ್ರದ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಲ್ಯಾಂಡ್ ಫೋಟೋ, GPRS ಆಕ್ಟಿವೇಟ್ ಆಗಿರೋ ಅಂಥದ್ದು ಅಲ್ಲಿಂದೇ ಒಂದು ಫೋಟೋ ತೆಕ್ಕೊಳ್ಬೇಕು. ಮತ್ತು EC ಬೇಕು, ಮತ್ತು ಆ ಪ್ರಾಪರ್ಟಿ ಹೆಂಗೆ ಬಂತು ಅನ್ನೋದು ಒಂದು ಡಾಕ್ಯುಮೆಂಟ್ ಬೇಕು. EC ಫೋಟೋ, ಲ್ಯಾಂಡ್ ಫೋಟೋ, ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟು, ಮತ್ತು ನಿಮ್ಮದೊಂದು ID ಪ್ರೂಫ್ ಆರ್ ಅಡ್ರೆಸ್ ಪ್ರೂಫ್. ಅಷ್ಟು ಡಾಕ್ಯುಮೆಂಟ್ ಇತ್ತು ಅಂತ ಅಂದರೆ ನೀವು ಹೋಗಿ ಎಲ್ಲಿ ಬೇಕಾದರೂ ಕೂಡ ನೀವು ಈ ಖಾತಾ ಮಾಡಿಸ್ಕೊಳ್ಬೋದು. ಫ್ರೆಂಡ್ಸ್, ಇನ್ನು ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ವಾಟ್ಸಪ್ ಆದರೂ ಮಾಡಿ, ಇಲ್ಲ ಕಮೆಂಟ್ಸ್ ಆದರೂ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.